ನಾನು ಬರೋದು ಕಾಯ್ತಾ ಇದ್ದಾರೆ. ಯಾವಾಗಲೂ ಹಾಗೆ ನಮ್ಮಮ್ಮ ಊಟ ಮಾಡೋದು ಆಳುಗಳದ್ದು ಎಲ್ಲ ಊಟ ಆಗಬೇಕು, ಆಮೇಲೆ ಊಟ ಮಾಡ್ತಿದ್ದಿದ್ದು. ರಾತ್ರಿ ಊರಲ್ಲಿದ್ದೀನಿ ಅಂದರೆ ಎಲ್ಗಾರು ಹೋಗಿದ್ದೀನಿ ಅಂದರೆ ನಾವು ಬರೋವರೆಗೂ ಅವರು ಟೇಬಲ್ ಮೇಲೆ ಎಲ್ಲ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು, ಆಮೇಲೆ ಇವತ್ತು ಯಾಕೋ ಮೂಡ್ ಸರಿ ಇಲ್ಲ, ನಮಸ್ಕಾರ ಮಾಡಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ಯಾವತ್ತೂ ಬೈಸ್ಕೊಂಡಿಲ್ಲ ಗುರುಗಳ ಹತ್ರ, ಮಾಡ್ಬಿಟ್ಟು ಹೋಗೋಣ ಅಂಥೇಳಿ ನಮಸ್ಕಾರ ಮಾಡೋಣ ಅಂತ ಹೋದೆ. ಕಾಲು ಹಿಂದಕ್ಕೆ ತಗೊಂಡ್ರು. ಶಿಷ್ಯನ ಉದ್ಧಾರವನ್ನೇ ಬಳಸೋನು ಅಂತ ಅವ್ರ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬರುತ್ತೆ ಬಹಳ ಇದಾಗಿ. ಒಂದು ತತ್ವವನ್ನು ತಿಳಿದವನು ಗುರು, ಮತ್ತೆ ಸದಾ ಶಿಷ್ಯರ ಉದ್ಧಾರವನ್ನು ಬಯಸ್ತಕ್ಕಂಥವನು ಗುರು ಅಂತ. ನಮ್ಮ ಜೀವನದ ಏನಾದರೂ ಒಂದು ಸಾಧನೆ ಇದೆ ಅಂತ ಹೇಳ್ಕೋಬೇಕು ಅಂದರೆ ಇಂಥ ಗುರುಗಳ ಜೊತೆ ನಾವು ಓಡಾಡಿದ್ದೀವಿ, ಅವ್ರ ಜೊತೆ ಒಡನಾಟ ಇತ್ತು ಅನ್ನೋದೇ ನಮ್ಮ ಜೀವನದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಹೇಳ್ಬೋದು. ನಾವು ಗುರುಗಳು ಮನೆಗೆ ಹೋದರೆ ಮುಗೀತು, ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ಏನು ಅನ್ನೋದು ಇಲ್ಲ. ಮನೇಲಿ ಯಾರನ್ನಾರು ಕೇಳೋರು, ಸಚ್ಚಿ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದರೆ ಅವನು ಗುರುಗಳ ಮನೆಗೆ ಹೋಗಿದ್ದಾನೆ ಅಂದರೆ ಬಿಡು ಇನ್ನು ಅವನು ಬಂದಂಗೆ ಅಂತ. ಅದೇ ಆ ಥರ ಆಗ್ಬಿಟ್ಟಿತ್ತು ಮನೇಲಿ. ಒಂದು ದಿವಸ ಹೋದೆ ಮನೇಲಿ ತುಂಬ ಹೊತ್ತು ರಾತ್ರಿ ಮಾತಾಡ್ತಾ ಇದ್ವಿ. 12-1 ಗಂಟೆ ಆಗಿತ್ತು. ಸ್ವಲ್ಪ ಮನೆ ತನಕ ಹೋಗಿ ಬನ್ನಿ ಸರ್, ಹೊಕ್ಕು ಬನ್ನಿ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಮನೆಗೆ ಹೋಗು ಅಂತ ಮನೆಗೆ ಹೊಕ್ಕು ಬರೋದು ಅಂದರು. ಹಂಗಂದ ತಕ್ಷಣ ನಾವು ಮನೆಗೆ ಹೋಗಿ ಮನೆಗೆ ಬರೋದು. ಮನೆಗೆ ಬಂದೆ, ನಮ್ಮಮ್ಮ ಊಟ ಮಾಡಿಲ್ಲ, ನಾನು ಬರೋದು ಕಾಯ್ತಾ ಇದ್ದಾರೆ. ಯಾವಾಗಲೂ ಹಾಗೆ ನಮ್ಮಮ್ಮ ಊಟ ಮಾಡೋದು ಆಳುಗಳದ್ದು ಎಲ್ಲ ಊಟ ಆಗಬೇಕು, ಆಮೇಲೆ ಊಟ ಮಾಡ್ತಿದ್ದಿದ್ದು. ರಾತ್ರಿ ಊರಲ್ಲಿದ್ದೀನಿ ಅಂದರೆ ಎಲ್ಗಾರು ಹೋಗಿದ್ದೀನಿ ಅಂದರೆ ನಾವು ಬರೋವರೆಗೂ ಅವರು ಟೇಬಲ್ ಮೇಲೆ ಎಲ್ಲ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋರು. ಆಮೇಲೆ ರಾತ್ರಿ ಬಂದೆ, ನಾನು ಮತ್ತೆ ವಾಪಸ್ ಗುರುಗಳ ಮನೆಗೆ ಹೋಗಬೇಕು ಅಂತ ಬೇಗ ಬಡ್ಸಮ್ಮ ಅಂದೆ. ಬೇಗೆಲ್ಲ ಬಡಿಸಿದ್ರು. ಮಗ ತಿನ್ನಲಿ ಅಂತ ತುಪ್ಪ ಹಾಕಿದ್ರು. ರಾತ್ರಿ ಚಳಿಗಾಲ, ತುಪ್ಪ ಹಾಕಿದ್ರೆ ಬಾಳೆ ಎಲೆಗೆಲ್ಲ ತುಪ್ಪ ಅಂಟ್ಕೊಳ್ಳುತ್ತೆ. ಏನಮ್ಮ ನೀನು ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ, ತುಪ್ಪ ಹಾಕ್ಬಿಟ್ಟಿದ್ಯಾ ಅಂತ ಜೋರು ಮಾಡಿಬಿಟ್ಟೆ. ಸಲಿಗೆ ಅಮ್ಮಂಗೆ ಜೋರು ಮಾಡಿದೆ. ಅಯ್ಯೋ ಅದು ಗೊತ್ತಾಗ್ಲಿಲ್ಲ, ಕಾಯಿಸ್ತಾ ಇದ್ದೆ ಹಂಗೆ ಅಂತಂದ್ರು. ಬಿಡು, ಇದು ನಿಂಗೆ ಗೊತ್ತಿಲ್ವಾ, ನಿಂಗೆ ಯಾರೋಗಿದ್ದಕ್ಕೆಲ್ಲ ತುಪ್ಪ ಹಾಕ್ತೇವೆ ನೋಡಿ, ಇದು ಕೈಗೆಲ್ಲ ಅಂಟ್ಕೊಳುತ್ತೆ, ತೊಳೆದ್ರು ಹೋಗೋದಲ್ಲ ಎಲ್ಲ ಮಾಡಿದೆ. ತಿಂದೆ, ಬೇಗ ಕೈಯಲ್ಲಿ ತೊಳ್ಕೊಂಡೆ, ಸೀದಾ ಗುರುಗಳ ಮನೆಗೆ ಹೋದೆ. ಅಲ್ಲೇ ಕೂತಿದ್ರು ಬಾಗ್ಲ ಹತ್ರ. ಪೂರ ಒಂಥರ ಅಲ್ಲಿ ತನಕ ನಗ್ತಿದ್ದವ್ರು ಒಂದು ಚೂರು ನಗ್ಲಿಲ್ಲ, ತುಂಬ ಬಿಗುಮಾನದಲ್ಲಿ ಕೂತಿದ್ರು. ಹೋದೆ, ಪಕ್ಕದಲ್ಲಿ ಕೂತ್ಕೊಂಡೆ. ಆಮೇಲೆ ಯಾಕೋ ನನ್ಗನ್ಸ್ತು ಏನೋ ಎಡವಟ್ಟಾಗಿದೆ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾರೆ, ಹಿಂಗೆ ಮಾಡ್ತಿದ್ದಾರೆ ಅಂತ. ಆಮೇಲೆ ಎಷ್ಟೋ ಸತಿ ಇನ್ಯಾರೋ ಬಂದಿರ್ತಾರೆ, ಅವ್ರದ್ದೇನೋ ಇರುತ್ತೆ ವಿಚಾರ ಅಂತ ತುಂಬ ಸೈಲೆಂಟಾಗಿ ಅಲ್ಲಿ ಕೂತಿದ್ದೆ. ಆಮೇಲೆ ಇವತ್ತು ಯಾಕೋ ಮೂಡ್ ಸರಿ ಇಲ್ಲ, ನಮಸ್ಕಾರ ಮಾಡಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ಯಾವತ್ತೂ ಬೈಸ್ಕೊಂಡಿಲ್ಲ ಗುರುಗಳ ಹತ್ರ, ಮಾಡ್ಬಿಟ್ಟು ಹೋಗೋಣ ಅಂಥೇಳಿ ನಮಸ್ಕಾರ ಮಾಡೋಣ ಅಂತ ಹೋದೆ. ಕಾಲು ಹಿಂದಕ್ಕೆ ತಗೊಂಡ್ರು. ಸ್ವಲ್ಪ ಕಾಲು ಹಿಂದಕ್ಕೆ ಹಿಂಗಿಟ್ರು. ಏನೇ ಜಸ್ಟ್ ಸುಮ್ಮನೆ ಹಿಂದಕ್ಕೆ ತಗೊಂಡ್ರು ಕಾಲು. ಅಯ್ಯೋ ಏನಾಯ್ತು ನಮ್ಮಿಂದ ಅಂತ ಅನ್ಕೊಳ್ಳೋದ್ರಲ್ಲೇ, ಅಲ್ಲ ಕಣಯ್ಯ, ಇಲ್ಲಿ ಬಂದು ಗುರು ಅಂತ ನಮಸ್ಕಾರ ಮಾಡ್ತೀರಿ, ಆ ಪ್ರಾಣಿ ಮಗ ಬರಲಿ ಅಂತ ಕಾಯ್ಕೊಂಡು ಕೂತಿದೆ, ಊಟ ಮಾಡಿದೆ ನೋಡಿದ್ರ ಸರ್, ಏನೋ ತಿನ್ನಲಿ ಅಂತ ತುಪ್ಪ ಹಾಕಿದ್ರೆ ಹಂಗೆ ಬೈದು ಬಂದ್ಬಿಡೋದ ಸರ್, ಅಲ್ಲಿ ಬೈದು ಬರೋದು ತಾಯಿನ, ಇಲ್ಲಿ ಗುರು ಅಂತ ಕಾಲು ಹಿಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಅಂದರು. ನಮ್ಗೆ ಅವಾಗ ನನ್ನ ತಪ್ಪೇನು ಅಂತ ಅರಿವಾಯ್ತು. ಆದರೆ ಅದನ್ನು ಪರಿಹಾರ ಮಾಡೋದು ಅವ್ರಿಗೆ ಗುರುಗಳಿಗೆ ಗೊತ್ತಿತ್ತು. ಜೋಬಿಂದ ಇಲ್ಲಿ ಇದೆ ಯಾವಾಗಲೂ ಹೀಗೆ ಪಂಚೆಯಲ್ಲಿಂದ ಹಿಂಗೆ ತೆಗೆದ್ರು. ದ್ರಾಕ್ಷಿ, ಒಂದಷ್ಟು ಗೋಡಂಬಿ ಏನಾದ್ರು ಇರ್ತಿತ್ತು. ಒಂದು ಕನಕಾಂಬರದ ಹೂವು ಕೊಟ್ಟರು. ತಗೊಳ್ಳಿ ಸರ್ ಅಂದರು. ತಗೊಳ್ಳಿ, ಕನಕಾಂಬರದ ಹೂವು ಗೋಡಂಬಿ ಎಲ್ಲ ಕೊಟ್ಟರು, ತಗೊಳ್ಳಿ, ನಿಮ್ಮ ತಾಯಿ ಕೊಟ್ಟು ನಮಸ್ಕಾರ ಮಾಡಿ ಸರ್ ಅಂದರು. ಅಂದರೆ ನಾವು ಮಾಡಿದ್ದು ತಪ್ಪು, ಅದನ್ನು ಪರಿಹಾರನೂ ಹೇಗೆ ಮಾಡಿಸಿದ್ರು ಅಂತ. ಇದು ಯಾಕೆ ಶಂಕರಾಚಾರ್ಯರು ಹೇಳ್ತಾರಂತೆ, ನಿಜವಾದ ಗುರು ಯಾರು ಅಂತಂದ್ರೆ ಶಿಷ್ಯನ ಉದ್ಧಾರವನ್ನೇ ಬಳಸೋನು ಅಂತ ಅವ್ರ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬರುತ್ತೆ ಬಹಳ ಇದಾಗಿ. ಒಂದು ತತ್ವವನ್ನು ತಿಳಿದವನು ಗುರು, ಮತ್ತೆ ಸದಾ ಶಿಷ್ಯರ ಉದ್ಧಾರವನ್ನು ಬಯಸ್ತಕ್ಕಂಥವನು ಗುರು ಅಂತ. ಅದನ್ನ ಅಕ್ಷರಶಃ ನಾವು ಕಣ್ತುಂಬ ನೋಡಿದ್ದೀವಿ. ನಾವೇನೇ ತಪ್ಪು ಮಾಡಿದ್ರು ಅದು ನಮ್ಮ ಮನಸ್ಸಿಗೆ ನೋವಾಗದಂಗೆ ನಮಗೆ ತಿಳಿಸ್ಕೊಟ್ಟು ಅದನ್ನು ತಿದ್ದಿ ಸನ್ಮಾರ್ಗದಲ್ಲಿ ಹೋಗುವಂಥದ್ದು, ಈ ಥರದ್ದು ಅನೇಕ ಘಟನೆಗಳಿದೆ. ನಾನು ಉದಾಹರಣೆಗೆ ಒಂದು ಹೇಳಿದ್ದು,
ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಬನ್ನಿ ಅಂತಂದರು. ಮನೆಗೆ ಬಂದೆ, ಅಮ್ಮ ಮಲಗಿದ್ರು, ಏನೂ ಮಾತಾಡಲಿಲ್ಲ. ನನಗೂ ನಿದ್ದೆ ಬರಲಿಲ್ಲ ರಾತ್ರಿ ಎಲ್ಲ. ಬೆಳಗಿನ ಜಾವ 4 ಗಂಟೆಗೆ ಎದ್ರು. ಅವಾಗ ಹೋಗ್ಬಿಟ್ಟು ಗುರುಗಳು ಕೊಟ್ಟಿದ್ದಾರೆ ಅಂಥೇಳಿ ಹೂವು ಕೊಟ್ಬಿಟ್ಟು ದ್ರಾಕ್ಷಿ ಕೊಟ್ಬಿಟ್ಟು, ಓ ಹೌದಾ ಕೊಡು ಅಂತ ಮಾತಾಡ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬಂದೆ. ಅಂದರೆ ಇದರಿಂದ ನಾನು ಏನು ಹೇಳಕ್ಕೆ ಹೊರಟೆ ಅಂತಂದರೆ, ಈ ಥರ ಒಬ್ಬ ಶಿಷ್ಯನ ಈ ಥರ ಗುರುಗಳು ಅವರು ಅಂತ. ಅಂದರೆ ಬೋಧನೆ ಮಾಡೋರು ಬೇಕಾದಷ್ಟು ಜನ ಗುರುಗಳು ಸಿಗ್ತಾರೆ, ಶಿಕ್ಷೆ ಕೊಡೋರು ಶಿಕ್ಷಕರು ಎಷ್ಟೋ ಜನ ಸಿಗ್ತಾರೆ. ಆದರೆ ಈ ಥರ ನಮ್ಮ ಶಿಷ್ಯ ಅಂದರೆ ಅವ್ರ ಶಿಷ್ಯರ ನಮ್ಮ ಬುದ್ಧಿ ನಮ್ಮ ಮಟ್ಟಕ್ಕೆ ಕೆಳಗಿಳಿದು ನಮ್ಮನ್ನು ಉದ್ಧಾರ ಮಾಡಿ ತಗೊಂಡು ಹೋಗ್ತಕ್ಕಂಥ ಸದ್ಗುರುಗಳು ಅವರು. ಈ ರೀತಿ ಒಂದು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಗುರುನಾಥರಲ್ಲಿ ಇತ್ತು. ಬೇಕಾದಷ್ಟು ವಿಷಯಗಳಿದೆ ಹೇಳಲಿಕ್ಕೆ ಹೋದರೆ. ಆದರೆ ಮಾತ್ರ ಒಂದು ಇಂಥ ಒಬ್ಬರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವಿಷಯ ಇದೆ ಯಾರ ಹತ್ರನಾದ್ರು ಹೇಳ್ಕೊಳ್ಳೋಕ್ಕೆ ಅಂತಂದರೆ, ನಮ್ಮ ಜೀವಿತಾವಧಿಯಲ್ಲಿ ಅದು ಈ ಕಲಿಯುಗದಲ್ಲಿ ಇಂಥ ಒಬ್ಬರು ಗುರುನಾಥರ ಒಡನಾಟ ಇತ್ತು, ಅವ್ರ ಜೊತೆ ನಾವು ಎಲ್ಲ ಓಡಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಷ್ಟು ಒಂದೇ ನಮ್ಮ ಜೀವನದಲ್ಲಿ ನಮಗೆ ಇರ್ತಕ್ಕಂಥದ್ದು. ನಮ್ಮ ಜೀವನದ ಏನಾದರೂ ಒಂದು ಸಾಧನೆ ಇದೆ ಅಂತ ಹೇಳ್ಕೋಬೇಕು ಅಂದರೆ, ಇಂಥ ಗುರುಗಳ ಜೊತೆ ನಾವು ಓಡಾಡಿದ್ದೀವಿ, ಅವ್ರ ಜೊತೆ ಒಡನಾಟ ಇತ್ತು ಅನ್ನೋದೇ ನಮ್ಮ ಜೀವನದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಹೇಳ್ಬೋದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.